ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ಇಲ್ಲೇ ಇದ್ದಾನೆ. ಏನ್ ಸುಬ್ಬು ಇದು? ನಿನಗ್ ಕೊಡಕ್ಕೆ ಅಂತ ಗ್ರೀಟಿಂಗ್ ಕಾರ್ಡ್ ತಗೊಳಕ್ ಬಂದೆ, ಆದ್ರೆ ಇಲ್ಲಿ ನೀನೇ ಇದ್ಯಾ? ನಾನು ಎಲ್ಲಿರ್ತೀನೋ ನೀನು ಅಲ್ಲೇ ಇರ್ತೀಯ ಅಲ್ವಾ? ಆ ದೇವ್ರು ನಮ್ಮನ್ನ ಈ ರೀತಿ ಒಂದು ಮಾಡ್ತಿದ್ದಾನೆ ಅನ್ಸುತ್ತೆ. ದೇವ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನನ್ನ ಸುಬ್ಬನ್ನ ಯಾವಾಗ್ಲೂ ಹೀಗೆ ಹತ್ರ ಮಾಡ್ತಿರು. ಸುಬ್ಬು, ಮೇಡಮ್, ಶ್ರೀವಲ್ಲಿ ನೀವೇನಿಲ್ಲಿ? ಶ್ರಾವಣಿ, ನಾನು ವರನ್ ಮದ್ವೆಗೆ ಇನ್ವಿಟೇಷನ್ ಕಾರ್ಡ್ ನೋಡಕ್ ಬಂದಿದ್ದೆ. ಹೌದು, ನೀವಿಬ್ರೇನಿಲ್ಲಿ ಮೇಡಮ್? ಹೌದಲ್ವಾ ಶ್ರೀವಲ್ಲಿ, ನೀನೇನಿಲ್ಲಿ? ಶ್ರಾವಣಿ, ನೀನೇ ಹೇಳಿದ್ದಲ್ಲ ಪ್ರೀತಿಸೋ ಹುಡುಗಂಗೆ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಪ್ರಪೋಸ್ ಮಾಡು ಅಂತ. ಅದಕ್ಕೆ ಗ್ರೀಟಿಂಗ್ ಕಾರ್ಡ್ ತಗೊಳ್ಳೋಣ ಅಂತ ಬಂದೆ. ಹೌದು, ನೀನೇನಿಲ್ಲಿ? ಓ ಮೇಡಮ್, ನೀವು ಅದಕ್ಕೆ ತಾನೇ ಬಂದಿರೋದು. ನನಗೆ ಗೊತ್ತಾಯ್ತು, ನಿಮ್ಮ ಹುಡುಗನ್ ಪ್ರಪೋಸ್ ಮಾಡೋ ಗ್ರೀಟಿಂಗ್ ಕಾರ್ಡ್ ತೊಗೊಳಕ್ ಬಂದ್ರಿ ತಾನೇ? ಯಾಕೆ ಐಡಿಯಾ ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ಲ ಮೇಡಮ್, ಸೂಪರ್ ಆಗಿದೆ. ಅದರಲ್ಲೂ ಈಗಿನ ಕಾಲದಲ್ಲಿ ಫೇಸ್ಬುಕ್ಕಲ್ಲಿ ಶುರು ಆಗೋ ಲವ್ ಸ್ಟೋರಿ ಫೇಸ್ ನೋಡಕ್ ಮುಂಚೆನೆ ಮುಗ್ದೋಗ್ಬಿಟ್ಟಿರುತ್ತೆ. ಪ್ರಪೋಸ್ ಮಾಡೋದೆಲ್ಲ ಫೋನಲ್ಲಿ, ಲವ್ ಮಾಡೋದೆಲ್ಲ ರೀಲ್ಸಲ್ಲಿ. ಈ ಥರ ಇರುವಾಗ ನೀವಿಬ್ರು ಮನಸ್ಸಲ್ಲಿರೋ ಭಾವನೆನ ಹೇಳ್ಕೋಬೇಕು ಅಂತ ಒಂದು ಗ್ರೀಟಿಂಗ್ ಕಾರ್ಡ್ ತಗೊಂಡು ಅದರಲ್ಲಿ ಬರೆಯೋದಿದೆಯಲ್ಲ, ಆ ಫೀಲೇ ಬೇರೆ ಮೇಡಮ್. ಹಾಗಿದ್ರೆ ನಾನು ಪ್ರೀತಿಸ್ತಿರೋ ಹುಡುಗಂಗೆ ಗ್ರೀಟಿಂಗ್ ಕಾರ್ಡ್ ಇಷ್ಟ ಆಗತ್ತೆ ಅಂತ ಆಯ್ತು. ಖಂಡಿತ ಇಷ್ಟ ಆಗುತ್ತೆ, ಡೌಟೇ ಇಲ್ಲ. ಸುಬ್ಬು, ಹಾಗಾದ್ರೆ ನಿನಗೆ ಇಷ್ಟ ಆಗುವಂಥದ್ದು, ಐ ಮೀನ್ ನನ್ನ ಹುಡುಗನಿಗೆ ಇಷ್ಟ ಆಗೋ ಥರ ಒಂದು ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಡ್ತೀಯಾ? ನಾನಾ? ಹೌದು ಸುಬ್ಬು, ನನಗೂ ಅಷ್ಟೇ. ನಿನಗೆ ಯಾವ ಗ್ರೀಟಿಂಗ್ ಕಾರ್ಡ್ ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಡು. ಹೇ, ನಾನು ಹುಡ್ಕದ? ಇಲ್ಲ ಇಲ್ಲ, ನಿಮ್ಮ ಹುಡುಗಂಗೆ ಯಾವ ಥರ ಗ್ರೀಟಿಂಗ್ ಕಾರ್ಡ್ ಇಷ್ಟ ಆಗುತ್ತೆ ಅಂತ ನಾನು ಹೇಗೆ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ? ಸುಬ್ಬು, ನಿನ್ನ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀನು ಯಾವ ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡ್ತೀಯೋ ಅದೇ ಗ್ರೀಟಿಂಗ್ ಕಾರ್ಡ್ ನಮ್ಮ ಹುಡುಗಂಗೂ ಇಷ್ಟ ಆಗುತ್ತೆ. ನಿನಗಿಷ್ಟ ಆದರೆ ಅವಳ ಹುಡುಗನಿಗೆ ಇಷ್ಟ ಆಗುತ್ತೋ ಇಲ್ವೋ, ಆದರೆ ನನ್ನ ಇಷ್ಟದ ಹುಡುಗನೇ ನೀನಲ್ವಾ? ನಿನಗಿಷ್ಟ ಅಂದಮೇಲೆ ಮುಗೀತು. ಸುಬ್ಬು, ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಾ ತಾನೆ, ಈಗ ಮಾಡು. ಸುಬ್ಬು, ನನ್ನ ಪ್ರೀತಿ ನಿನ್ನ ಕೈಲಿದೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಡು. ಅಯ್ಯೋ ಮೇಡಮ್, ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬಿಡಿ. ಈಗೇನು ನಿಮಗೆ ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಡ್ಬೇಕು ತಾನೆ? ನಾನು ಮಾಡ್ಕೊಡ್ತೀನಿ. ಪ್ರೇಮಿಗಳನ್ನ ಒಂದು ಮಾಡಿದ ಪುಣ್ಯ ಆದರೂ ಸಿಗುತ್ತೆ. ಬನ್ನಿ. ಇರೋದ್ರಲ್ಲಿ ನನಗಿದೆಲ್ಲ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲನೂ ನಿನಗೆ ಇಷ್ಟ ಆಯ್ತಾ ಸುಬ್ಬು? ಹಾಗಾದರೆ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡಿ. ಶ್ರಾವಣಿ, ಅದು ಹೇಗಾಗತ್ತೆ? ಸುಬ್ಬು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಾನೆ ಅಂದಮೇಲೆ ಅದ್ರಲ್ಲಿ ನನಗೂ ಬೇಕು ಅಲ್ವಾ? ಗ್ರೀಟಿಂಗ್ ಕಾರ್ಡ್ ಇಷ್ಟೊಂದು ಕಾಂಪಿಟೇಷನ್ನಾ? ಹೋಗಲಿ ಬಿಡಿ, ಇಬ್ರಿಗೂ ನಾನೇ ಒಂದೊಂದು ಕೊಡ್ತೀನಿ. ಮೇಡಮ್, ತೊಗೊಳ್ಳಿ, ಇದು ನಿಮಗೆ. ಎಂಥ ಲಕ್ಕಿ ಸುಬ್ಬು ನಾನು. ನಾಳೆ ನೆನಕ್ಕೆ ಕೊಡಬೇಕಾಗಿರೋ ಅಂತ ಅಂದ್ಕೊಂಡಿರೋ ಗ್ರೀಟಿಂಗ್ ಕಾರ್ಡ್ನ ಇವತ್ತು ನೀನೇ ನನಗೆ ಕೊಡ್ತಾ ಇದೆಯಾ?
ಇದು ಚೆನ್ನಾಗಿದೆ ತೋರಿಸ್ತೀವಿ. ನಿನ್ನಿಂದ ತಗೋತಿರೋ ಗ್ರೀಟಿಂಗ್ ಕಾರ್ಡ್ನ ನಾಳೆ ನಿನಗೆ ವಾಪಸ್ ಕೊಡ್ತಿದ್ದೀನಿ. ಇದೊಂದು ರೀತಿ ಹೃದಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಥರ ಅನ್ನಿಸ್ತಿದೆ. ಸುಬ್ಬು, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸರಿ, ನೀವು ಹೊರಡಿ, ನಾನು ಮುಗಿಸ್ಕೊಂಡು ಮನೆಗೆ ಹೊರಡ್ತೀನಿ. ಸುಬ್ಬು, ಮನೆಗೆ ಹೋಗ್ತಿದ್ಯಾ? ಹಾಂ, ನಾನೇನಾದರೂ ಇವಳ ಜೊತೆ ಹೋದರೆ ಮೇಡಮ್ ಕಾಲಿಳಿತಾರೆ, ಕೋಪ ಮಾಡಿಕೊಂಡು ಕೆಂಡ ಕರ್ತಾರೆ. ಸುಬ್ಬು, ನಿನ್ನೆ ಕೇಳ್ತಿರೋದು, ಮನೆಗೆ ಹೋಗ್ತಿದ್ಯಾ? ಮನೆಗೆ ಹೋಗಬೇಕಾಗಿತ್ತು, ಆದರೆ ಈಗ ಮೇಡಮ್ ಜೊತೆ ಹೋಗ್ತಾ ಇದ್ದೀನಿ. ಯಜಮಾನ್ರು ಏನೋ ಒಂದು ಕೆಲಸ ಹೇಳಿದ್ದಾರೆ ಅಲ್ವಾ ಮೇಡಮ್? ಹೌದಾ? ಅಲ್ಲ, ಹೌದು ಹೌದು ಹೌದು. ಅಪ್ಪ ಸುಬ್ಬುಗೇನೋ ಕೆಲಸ ಕೊಟ್ಟಿದ್ದಾರೆ, ಹಾಗಾಗಿ ಸುಬ್ಬು ನನ್ನ ಜೊತೆ ಬರ್ತಾನೆ. ಹೌದಾ ಸುಬ್ಬು? ಸರಿ ಆಯಿತು. ಸರ್, ಇದನ್ನ ಪ್ಯಾಕ್ ಮಾಡಿ. ಸರ್, ಸ್ಕ್ಯಾನರ್ ಎಲ್ಲಿದೆ? ಇಲ್ಲೇ ಇದೆ ನೋಡಿ ಮೇಡಮ್. ಸರ್, ಪೇಮೆಂಟ್ ಆಗಿದೆ. ಓಕೆ ಮೇಡಮ್. ಸುಬ್ಬು, ನಾನು ಹೋಗಿ ಬರ್ತೀನಿ. ಬಾಯ್ ಶ್ರೀವಲ್ಲಿ. ಹೊರಟಿದ್ಯಾ ಶ್ರೀವಲ್ಲಿ? ಹುಷಾರಾಗಿ ಹೋಗ್ಬಿಡ್ಬಾ. ಸುಬ್ಬುಗೆ ನನ್ನ ಜೊತೆ ಇರೋಕೆ ಇಷ್ಟ ಅನ್ಸುತ್ತೆ, ಅದಕ್ಕೆ ಶ್ರೀವಲ್ಲಿಗೆ ಸುಳ್ಳು ಹೇಳಿ ಮನೆಗೆ ಕಳಿಸ್ಬಿಟ್ಟ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನನ್ನ ಜೊತೆ ಇರೋದಕ್ಕೆ ಆಸೆ ಪಟ್ಟಿದ್ದಕ್ಕೆ. ನನಗೆ ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಟ್ಟಿರಾ, ಅದಕ್ಕೆ ಥ್ಯಾಂಕ್ಸ್. ಇದನ್ನು ಪ್ಯಾಕ್ ಮಾಡಿಬಿಡಿ. ಸೊ ಎಲ್ಲಿಗೆ ಹೋಗೋಣ ಈಗ? ಎಲ್ಲಿಗೆ ಹೋಗೋದು? ನನಗೆ ಒಂದಷ್ಟು ಕೆಲಸ ಇದೆ ಮೇಡಮ್, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮತ್ತೆ ಶ್ರೀವಲ್ಲಿ ಹತ್ರ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ದೆ. ಆ ಥರ ಹೇಳಿರಲಿಲ್ಲ ಅಂದರೆ ಅವಳು ನನ್ನ ಬೆನ್ನ ಹಿಂದೆನೇ ಬಿದ್ದಿರ್ತಿದ್ಲು, ಅದಕ್ಕೆ ಅವಳಿಂದ ತಪ್ಪಿಸ್ಕೊಳಕ್ಕೆ ಹಂಗೆ ಸುಳ್ಳು ಹೇಳಿದೆ ಅಷ್ಟೇ. ಅವಳನ್ನ ತಪ್ಪಿಸ್ಕೊಳಕ್ಕೆ ಹಂಗೆ ಹೇಳಿದ್ಯಾ ನೀನು? ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಸರಿ ಮೇಡಮ್, ನಾಳೆ ಸಿಗ್ತೀನಿ. ಥ್ಯಾಂಕ್ ಯು. ಸುಬ್ಬು, ನಿನಗೆ ಈ ಗ್ರೀಟಿಂಗ್ ಕಾರ್ಡ್ ಇಷ್ಟ ಆಯಿತು ತಾನೆ? ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಮೇಡಮ್. ಇದರಲ್ಲಿ ನಿಮ್ಮ ಪ್ರೀತಿ ಮಾತುಗಳನ್ನ ಬರೆದುಕೊಡಿ, ಎಂಥ ಹುಡುಗ ಆಗಿದ್ರು ನಿಮ್ಮನ್ನು ಇಷ್ಟಪಡ್ತಾನೆ. ನೀನಿಷ್ಟು ಹೇಳಿದೆಯಲ್ಲ ಸುಬ್ಬು, ಅಷ್ಟೇ ಸಾಕು ನನಗೆ. ನನ್ನ ಉಸಿರಿಗೆ ಉಸಿರಾಗಿರೋ ನಿನ್ನ ಹೆಸರೇ ಕಣೋ ಈ ಗ್ರೀಟಿಂಗ್ ಕಾರ್ಡಲ್ಲಿ ಬರ್ಕೊಡೋದು. ಮೇಡಮ್, ಹೊರಡಿ, ಲೇಟ್ ಆಯಿತು. ಹಾಂ ಹಾಂ, ನಾನು ಹೊರಡ್ತೀನಿ, ನಾಳೆ ಸಿಗ್ತೀನಿ. ಸರಿ ಮೇಡಮ್, ಬಾಯ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.